ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಡಾ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಕರ್ತರ ಭವನದ ಅಂಬೇಡ್ಕರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಆಗಮಿಸಿ ಭಾಗವಹಿಸಿದ್ದರು. ಇದೇ ವೇಳೆ ಶಾಸಕ ಟಿ ರಘುಮೂರ್ತಿ ಘನ ಉಪಸ್ಥಿತಿ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ವಹಿಸಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಡಾ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಬಳಿಕ ಮಾತನಾಡಿದ ಕೆಸಿ ವೀರೇಂದ್ರ ಪಪ್ಪಿ ಅವರು, ಡಾ ರಾಜ್ಕುಮಾರ್ ಅವರು ಕೇವಲ ನಟನಲ್ಲದೆ ಸಮಾಜಕ್ಕೆ ಆದರ್ಶಗಳನ್ನು ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ಹೇಳಿದರು. ಅವರ ಸಿನಿಮಾಗಳು ಅನೇಕ ಜನರ ಜೀವನದಲ್ಲಿ ಬದಲಾವಣೆ ತಂದಿವೆ ಎಂದರು. ಇದೇ ಸಂದರ್ಭದಲ್ಲಿ ಅವರು ಗೋಕಾಕ್ ಚಳುವಳಿಯನ್ನು ಉಲ್ಲೇಖಿಸಿ, ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡುವ ವ್ಯವಸ್ಥೆ ರೂಪುಗೊಂಡದ್ದು ಈ ಚಳುವಳಿಯ ಫಲವಾಗಿದೆ ಎಂದು ಹೇಳಿದರು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಡಾ ರಾಜ್ಕುಮಾರ್ ಅವರು ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರ ಸಮಾಜಮುಖಿ ಕಾರ್ಯಗಳು ಸದಾ ಸ್ಮರಣೀಯವಾಗಿವೆ ಎಂದು ತಿಳಿಸಿದರು. ಎಲ್ಲರಿಗೂ ಬಂದಂತವರಿಗೆ ಎಲ್ಲರಿಗೂ ನಾನು ಆತ್ಮೀಯ ಸ್ವಾಗತಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ 97ನೆಯ ಜನ್ಮ ದಿನಾಚರಣೆಯ ಸಮಾರಂಭ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಇವತ್ತು ನಮ್ಮ ಜೀವನದಲ್ಲೇ ಅವ್ರನ್ನ ಅಳವಡಿಸ್ಕೊಂಡಿದ್ದೀವಿ. ಅವರ ತತ್ವಗಳನ್ನ ಅನ್ನುವಷ್ಟು ಅವರು ನಮ್ಮ ಜೀವನದಲ್ಲಿ ಹಾದು ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅವರು ಬರೇ ನಟನೆಯನ್ನ ಮಾಡಿರುವಂಥದ್ದಲ್ಲ, ಅವರು ಮಾಡಿರುವಂಥ ಸಿನಿಮಾಗಳಲ್ಲಿ ಏನೇನು ಆದರ್ಶಗಳನ್ನ ಜನಗಳಿಗೆ ತೋರಿಸಿದ್ರು, ಅವಿಷ್ಟು ಆದರ್ಶಗಳು ಅವ್ರ ಜೀವನದಲ್ಲೇನೆ ಅಳವಡಿಸ್ಕೊಂಡಿರುವಂಥವ್ರು. ಅಷ್ಟು ಸರಳತೆ. ಆಮೇಲೆ ಅವರ ಚಿತ್ರಗಳನ್ನ ನಾವು ನೋಡಿದ ಮೇಲೆ ಎಷ್ಟೋ ಜನ ರೈತರಾದ್ರು, ಯೋಗಾಸನ ಮಾಡೋದು ಕಲ್ತರು. ಪ್ರತಿಯೊಂದು ಕೊನೆ ದಿನಗಳಲ್ಲಿ ಅವರು ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಗೀತೆ ಇವತ್ತಿಗೂ ಎಲ್ಲೇ ಹೋಗ್ಲಿ ಅದನ್ನ ಹೇಳ್ತಾರೆ, ಆ ಸಾಂಗ್ ಬೇಕು ಅನ್ನೋಂಥ ಒಂದು ಡಿಮ್ಯಾಂಡ್ ಇದ್ದೇ ಇರ್ತದೆ. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಗೋಕಾಕ್ ಚಳುವಳಿ, ನಾವಿನ್ನೂ ಅವಾಗೆಲ್ಲ ಸಣ್ಣ ಹುಡುಗರು, ಆ ಗೋಕಾಕ್ ಚಳುವಳಿಯನ್ನ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಇವತ್ತು ನಮ್ಮ ಮಕ್ಕಳು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಗೋಕಾಕ್ ಚಳುವಳಿ. ಅವತ್ತು 1980s ಅಲ್ಲಿ, ಸಾಮಾನ್ಯ 80s 80ರ ದಶಕ ಇರ್ಬೇಕು, 83-84ರಲ್ಲಿ ಗೋಕಾಕ್ ಚಳುವಳಿ ಆರಂಭವಾಗಿತ್ತು. 82ನಲ್ಲಿ ನಾವೆಲ್ಲ ಇನ್ನು ಸಣ್ಣ ಹುಡುಗರು. ನಮ್ಮ ಚಳ್ಳಕೆರೆ ಹೈಸ್ಕೂಲ್ಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಬಂದಾಗ ಕಿಕ್ಕಿರಿದ ಜನಸಂದಣಿ. ಇವರು ಇಷ್ಟೆಲ್ಲವನ್ನು ಅವರು ತಮ್ಮ ಜೀವನದಲ್ಲಿ ಎಷ್ಟು ಸಮಾಜ ಸೇವೆಗೆ, ಸಮಾಜಕ್ಕೆ ಅವರು ಪ್ರಾಮುಖ್ಯತೆಯನ್ನ ಕೊಟ್ಟರು, ಅಷ್ಟೇ ನಮ್ಮ ಮಕ್ಕಳು ಫಸ್ಟ್ ಲ್ಯಾಂಗ್ವೇಜು ಕನ್ನಡವನ್ನೇ ಕಲಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವತ್ತು ಆ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಇವತ್ತಿಗೂ ನಮ್ಮ ಮಕ್ಕಳು ಒಂದು ಸರ್ಕಾರ, ಅವತ್ತಿನ ಸರ್ಕಾರ ಈ ಪ್ರೆಷರ್ನ, ಈ ಒತ್ತಡವನ್ನ ತಡೆಯಕ್ಕಾಗದಲೆ ನಮಗೆ, ನಮ್ಮ ಮಕ್ಕಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡಿದ್ದು ಇವರ ಒಂದು ಬಹುದೊಡ್ಡ ಸಾಧನೆ. ಸಮಾಜಕ್ಕೆ ಇದೊಂದು ಬಹುದೊಡ್ಡ ಕೊಡುಗೆ ಅಂತಾನೆ ನಾವು ಇವತ್ತು ಹೇಳ್ಬೋದು. ಜೊತೆಗೆ ಡಾಕ್ಟರ್ ರಾಜ್ ಸಾಹೇಬ್ರ ಸರ್ಕಾರನೇ 2017ರಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ನಮ್ಮ ಸರ್ಕಾರ ಯಾವಾಗಲೇ ಬರಲಿ, ಮಹಾಪುರುಷರ ಬಗ್ಗೆ ಒಂದು ಗೌರವವನ್ನು ಇಟ್ಕೊಳ್ಳುವಂಥದ್ದು, ಜೊತೆಗೆ ಅವ್ರಗಳನ್ನ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದು, ಇದು ನಮ್ಮ ಸರ್ಕಾರ ಪ್ರತಿ ಬಾರಿಯೂ ನಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ರಾಜ್ಕುಮಾರ್ ಸಾಹೇಬ್ರನ್ನ ನಾವೆಲ್ಲರೂ ನೆನೆಸ್ಕೊಂತಿದ್ದೀವಿ. ಜೊತೆಗೆ ಮುಂದಿನ ನಮ್ಮ ಪೀಳಿಗೆಗೂ ಕೂಡ ಅವರ ಆದರ್ಶಗಳನ್ನ ನಾವು ತಲುಪಿಸ್ಬೇಕು ಅನ್ನುವಂಥದ್ದೇ, ಅಂದ್ರೆ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ಕೂಡ ನಡಿಬೇಕು. ಆ ಒಂದು ದೂರದೃಷ್ಟಿಯನ್ನ